ಏನಿದು ಮಾಂಸ ಖಂಡಗಳು ಕಲ್ಲು ಬಂಡೆಗಳು? ಏಯ್ ಯಾರೋ ನೀವು? ಶ್ಯಾಮ್ ಶಾಪ್ ಗೂರ್ಖಾ ಶಾಪ್ ಗೂರ್ಖಾ ನೇಪಾಳಿ ಜಂಜುಬಾಲಿ ಕರ್ನಾಟಕ ಜಂಜುಬಾಲಿ. ಕರ್ನಾಟಕದಲ್ಲಿ ಸೆಟ್ಲ್ ಆಗಿರೋ ನೇಪಾಳಿ ಗೂರ್ಖಗಳು ದಣಿ. ಶಾಪ್ ಖಂಡಗಳ ಶೋ ತೋರ್ಸೋದ್ರಲ್ಲಿ ನೀವು ನಂಬರ್ 1, ಗೂರ್ಖಾ ಕೆಲಸದಲ್ಲಿ ಹಮ್ ನಂಬರ್ 1 ಶಾಪ್. ಒಬ್ಬ ಕಳ್ಳನ್ಗೆ ಹೊಡೆದ್ರೆ 4 ಜನ ಬೀಳ್ತಾರೆ ಶಾಪ್. ಬೊಗಳೆ ಬಿಡ್ಬೇಡ. ಒಬ್ಬನ್ ಹೊಡೆದ್ರೆ 4 ಜನ ಹೆಂಗ ಬೀಳ್ತಾರೆ? ಹೆಂಗ್ ಬೀಳ್ತಾರಂತ ತೋರ್ಸಿದ್ರೆ ಗೊತ್ತಾಗುತ್ತೆ ಶಾಪ್, ಇಲ್ದಿರ ಗೊತ್ತಾಗಲ್ಲ. ಏಯ್ ತೋರ್ಸು ನೋಡವ. ಚುಂಗಿ ಚೊಂಗಿ ಚುಂಗಿ ಚೊಂಗಿ ನಿಮ್ಗೆ ತೋರ್ಸಿದ್ರೆ ನಮ್ಗೆ ಕೆಲ್ಸಕ್ಕೆ ಕೊಡ್ತೀರಾ ಶಾಪ್? ಈಗ ತೋರ್ಸು. ಕೊಡ್ತೀವಿ, ತೋರ್ಸು. ತೋರ್ಸಿ ಶಾಪ್, ತೋರ್ಸಿ ಶಾಪ್. ಬನ್ನಿ ಶಾಪ್, ಬನ್ನಿ ಶಾಪ್, ನಿಂತ್ಕೊಳ್ಳಿ. ಬನ್ನಿ ಶಾಪ್, ನೀವು ಬನ್ನಿ ಶಾಪ್, ನೀವು ಬನ್ನಿ ಲೈನಲ್ಲಿ ನಿಂತ್ಕೊಳ್ಳಿ ಶಾಪ್, ನಿಂತ್ಕೊಳ್ಳಿ, ತೋರಿಸ್ತೀನಿ. ಜೈ ಭವಾನಿ, ಚಂಬಲ್ ಹೋ, ಪೂಲನ್ ದೇವಿ, ಮಂಗಳ. ನನ್ನ ಮಗನೇ, ನನ್ ತಮ್ಮಂದ್ರನ್ನ ಹೊಡಿತೀಯಲ್ಲ. ನನಗೆ ಕೆಲ್ಸ ಕೊಟ್ಟಿವ್ನಿ. ಸಂಬಳ ಎಷ್ಟು ಬೇಕು? ಬಿಲ್ಲ ಬಿತ್ತರ ಬಿತ್ತ ಚಿಲ್ಲೆ ಎತ್ತರ ತಿತ್ತ. ನಮ್ ಕೆಲ್ಸ ನೋಡಿದ್ಮೇಲೆ ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ ಸಾಕು ಅಂತಿದ್ದಾರೆ. ಈಗ್ಲೇ ಕೆಲ್ಸ ಶುರು ಮಾಡಿ. ಚುಂಗಿ ಚಾಂಗ್ ಚುಂಗಿ ಚಾಂಗ್. ಬಾ ಸಲಾಂ ಶಾಬ್. ಶಾಮ್ ಶಾಮ್. ಗೂರ್ಖಾ ಹೆಂಗೆ? ಅಣ್ಣ ಯಾರಾದ್ರೂ ಕೇಳಿಸ್ಕೊಂಡಾರು? ಎಲ್ಲ ಸರಿ ಇದೆ ತಾನೆ? ಸರಿ ಸರಿ. ಅಂಬಿ ಯಾರು? ಅಂಬಿ. ಫೈನ್ 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 ಫೈನ್. ಹುಷಾರು, ಸರಿಯ ನೋಡ್ಕೋ. ಬನ್ನಿ ಬನ್ನಿ ಬನ್ನಿ. ಕೆಲಸದವ್ರನ್ನೆಲ್ಲ ಓಡಿಸ್ಬಿಟ್ರು, ಇವನ್ನೆಲ್ಲ ನಾನೇ ನೋಡ್ಕೋಬೇಕೀಗ. ಕುಡಿಯೋ ಕುಡಿ. ಅಯ್ಯಯ್ಯೋ, ಏನ್ರಿ ಅವ ಇದು? ಏನ್ರಿ ಅವ? ಗೋವು ಅಂದ್ರೆ ಕಾಮಧೇನು. ಮೂತ್ರ ಮುಟ್ಟಿದ್ರೆ ಪಾಪ ಕಳಿತೈತಿ, ಸಗಣಿ ಇಟ್ರೆ ಗಣಪತಿ ಆಯ್ತೈತೆ, ಪೂಜೆ ಮಾಡಿದ್ರೆ ಪುಣ್ಯ ಬರ್ತೈತೆ, ಹಾಲ್ ಕುಡಿದ್ರೆ ಜೀವ ಉಳಿತೈತೆ. ಇಂತ ಪ್ರತ್ಯಕ್ಷ ದೇವತೆನ ನೀವು ಕತ್ತೆಗಿಂತ ಕಡೆಯ ಕಾಣಕತ್ತಿಲ್ರಿ ಅವ. ಇದು ಬಾಳೋ ಮನೆ ಲಕ್ಷಣ ಅಲ್ರಿ ಅವ. ತೆಗಿದೆ. ಏನ್ರಿ ಅವ್ವ, ನೆಲ ಬಳ್ದು ಏಸ್ ದಿನ ಆತು. ಗಬ್ಬು ನಾಥ ತಗೋರಿ. ನಿಮಗಾದ್ರ ಮನಿ ಬೇಕು, ಪಲ್ಲಂಗ ಬೇಕು, ಇವಕ್ಕ ನೆಲನಾದ್ರೂ ಸ್ವಚ್ಛ ಮಾಡಿದಿದ್ರೆ ಹೆಂಗ್ರಿ ಅವ್ವ? ಅಯ್ಯೋ ಏನ್ ಹೇಳಿ, ಇದೊಂದು ದೊಡ್ಡ ರಾಮಣ್ಯ. ಏನ್ ಮಾಡ್ಲವ, ಎಲ್ಲ ನನ್ ಕರ್ಮ. ಈ ಮನೆ ಒಳ್ಳೆ ಉಚ್ಚಿರ ಸಂತೆ ಇದ್ದಂಗೆ. ಅವ್ರು ಆಡಿದ್ದೆ ಆಟ, ಮಾಡಿದ್ದೆ ಕಾನೂನು. ಅವರು ಕೆಲಸ ಮಾಡಂಗಿಲ್ಲ, ಕೆಲಸ ಮಾಡೋರು ಬಿಡಂಗಿಲ್ಲ. ಹೌದು, ನೀವ್ ಯಾರು, ಇಲ್ಲಿಗೆ ಯಾಕೆ ಬಂದ್ರಿ? ಅದನ್ನ ಹೇಳಕ್ಕೆ ಮರ್ತಿದ್ದೀನ್ರಿ ಇವ. ನಾವು ಕೆಲ್ಸ ಹುಡ್ಕೊಂಡ್ ಬಂದಿದ್ರಿ ಇವ. ನಮಗೆ ಒಂದ್ ಹೊತ್ತು ಜೋಳದ ರೊಟ್ಟಿ ಕೊಟ್ಬಿಟ್ರೆ ಸಾಕ್ರಿ, ಏನ್ ಬೇಡ. ಯಾರಿವ್ರು? ಯಾಕ ಕೆಲ್ಸ ಕೇಳೋರೆ ಕೊಟ್ಟಿವ್ನಿ. ನಮಸ್ಕಾರ ದಣಿ. ಹೌದ್ರಿ ದಣಿ, ಮುಂಜಾನಿಂದ ಸಂಜೆವರೆಗೂ ಕತ್ತಿ ಹಂಗೆ ಚಾಕ್ರಿ ಮಾಡ್ತೀವ್ರಿ. ದನ ಮೇಯಿಸ್ತೀವ್ರಿಪಾ, ಕಸ ಕುಡಿಸ್ತೀವ್ರಿ, ಮೇವ್ ಹಾಕ್ತಿವ್ರಿ, ನೀರ್ ಕುಡಿಸ್ತೀವ್ರಿ, ಹಾಲ್ ಕರಿತೀವ್ರಿ, ಮೈ ತೊಳಿತೀವ್ರಿ. ದನಗಳಿಗೆ ಮಾತ್ರ ಅಲ್ರಿ, ನಿಮ್ ಮೈನು ತೊಳ್ದು ತೊಳ್ದು ಶುದ್ಧ ಮಾಡ್ತೀವ್ರಿ. ಸಿಡಿಗ್ಬೇಡ್ರಿಪ್ಪ, ಹಂಗಂದ್ರ ಮಸಾಜ್ ಮಾಡಿ ಬಿಸಿ ಬಿಸಿ ನೀರ್ನಾಗ ಸ್ನಾನ ಮಾಡಿಸ್ತೀವ್ರಿ ಅಪ್ಪ. ಏಯ್, ಅವನ್ಯಾರು? ಇವ್ ನನ್ ತಮ್ಮ, ಮಾತ್ ಬರೋಲ್ರಿ, ಮೂಗ. ಏನ್ ಮಾಡ್ತಾನೆ? ಇದನ್ ಮಗಳದು ಒಂದು ಗೊತ್ತಾಗಕ್ಕಿಲ್ಲ. ಅದನ್ನ ನಾನ್ ಹೇಳ್ತೀರ್ರಿ. ಕೇಳ್ತಾ ನಿಂತ್ಕೊಳಕ್ಕೆ ನಮಗ್ ಟೈಮ್ ಇಲ್ಲ. ಕೆಲ್ಸ ನೋಡೋಗಿ. ಹೌದು, ಇವ್ರೆಲ್ರು ಒಂದೇ ದಿನ ಕೆಲ್ಸಕ್ ಬಂದವ್ರಲ್ಲ? ನಮ್ ಮನೆಯ ಕೆಲ್ಸ ಖಾಲಿದಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತಣ್ಣ? ನನ್ಗೂ ಅದೇ ಅನುಮಾನ. ಏಯ್ ಬಾರೋ ಇಲ್ಲಿ. ಏನ್ರಿ? ಇಲ್ಲಿ ಕೆಲ್ಸ ಖಾಲಿ ಐತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದೇನ್ರಿ, ದಾರಿಯಾಗ 4 ಮಂದಿ ಗಂಡಸ್ರು ಹೆಂಗಸ್ರು ಗಂಟು ಮುಟೆ ಕಟ್ಕೊಂಡು ಹೊರಟಿದ್ರಿ ಅಪ್ಪ. ಅವ್ರನ್ನ ವಿಚಾರಿಸಿದ್ರಿ. ಅವರು ಈ ಮನೆಯಾಗ ಕೆಲ್ಸ ಮಾಡ್ಕೊಂಡಿದ್ರು ಅಂತ ಹೇಳಿ
ನಿಮ್ ಬಗ್ಗೆ ಕೇವಲವಾಗಿ ಮಾತಾಡೋದಿದ್ರಿ ಅಪ್ಪ. ಆ, ಅಲ್ರಿ, ಹೌದ್ರಿಪ್ಪ. ಅನ್ನ ಕೊಡೋ ದಣಿ ಬಗ್ಗೆ ಹಂಗಲ್ಲ ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಿ ನೇರ ನಾವ್ ಇಲ್ಲಿಗೆ ಬಂದ್ರಿ ಅಪ್ಪ. ಹೌದೌದ್ರಿ. ಯಾಕ್ರಿ ಏನಾರ ಯಾಕು ಇಲ್ಲ ಕೆಲಸ ನೋಡಿ. ನೀವ್ ಇಲ್ಲಿ ಕೆಲಸ ಮಾಡ್ತಾ ಇರಿ, ನಾನು ಹೋಗಿ ಜೋಳದ ರೊಟ್ಟಿ ತಕೊಂಬರ್ತೀನಿ. ಆಯ್ತ್ರಿ. ನಮಸ್ಕಾರ ಅವ್ವ. ಅಣ್ಣ ಅದಕ್ಕೆ ಎಲ್ಲ ಸರಿ, ನನ್ನನ್ನು ಯಾಕೆ ಮೂಗನ್ ಮಾಡ್ದೆ? ಆ? ನೀನು ಸತ್ಯ ಹರಿಚಂದ್ರನ ತುಂಡಲ್ವೇನಪ್ಪ? ಮಾತಿನ ಮಧ್ಯೆ ಅಪ್ಪಿ ತಪ್ಪಿ ಎಲ್ಲಾದ್ರೂ ಬಾಯ್ ಬಿಟ್ರೆ ನಮ್ಗಳ ಗತಿ ಢಡ್ಡಣಕಿನ ಟಕಾಂಟಕಿರ ಠ. ಓ ಸರಿ ನೋಡು, ವಿಜಯಲಕ್ಷ್ಮಿ ತನಕ ನನ್ನ ಬಾಯಿಗೆ ಬೀಗ ಅಷ್ಟೇ, ಆಮೇಲೆ ಓಪನ್. ಸರಿ ಸರಿ, ನೀನ್ ಹೋಗಿ ಕೆಲ್ಸ ಮಾಡು. ಅಲ್ಲ ನಾನು ಏಯ್! ಹ? ಬಾ, 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 ಬಾ. ಬಾ, 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 ಓ, ಬಾ, ಬಾ, ಬಾ. ಓ. ಸೀತಾ ಎಲ್ಲಿ? ಅಣ್ಣ ಅಲ್ಲೇ. ಸೀತಾ, ನೀನು ಕುಂಟ ಕಲ್ತ್ಕೋತೀಯ? ಸರಿ ಬಿಡು, ಲಗ್ನ ಆಗ್ಬೇಕು ಅಂತ ಕೇಳಲಿಲ್ವಲ್ಲ, ಕುಣಿತಾ ತಾನೇ ಕೇಳಿದ್ಲು. ಕಲ್ಸೋಣ ಬಿಡು. ಏಯ್ ಆ ಕುಣಿದವನ್ಗೆ ಮನೆಗ್ ಬಂದು ತಂಗವನ್ಗೆ ಕಲ್ಸ್ಕೊಡಕ್ ಕೇಳು. ಇವನ ಹತ್ರ ಯಾಕಣ್ಣ, ಯಾರಾದ್ರೂ ಹೆಂಗಸನ್ನ ಕರೆದು ಕಲ್ಸ್ಕೊಡಕ್ ಕೇಳವ. ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ, ಮಹಾಭಾರತದ ನಾಟಕದಾಗ ಬೃಹನ್ನಳೆ ಇಲ್ವಾ, ಅವನೇ ಇವನು. ಪಾಪ ನಮ್ ತಂಗೆವು ನೀ ಒಂದಾಸನಾದ್ರೂ ಈಡೇರ್ಸವ. ಏಯ್, ನಾಳೆನೆ ಶುರು ಹಚ್ಕೊಳ ಕೇಳು. ಕಾಣಕ್ ಪೂರಾ ಬೆಂಕಿ ಹಚ್ಚಿರ್ಲಾ. ಕಷ್ಟಪಟ್ಟು ದವಸ ಧಾನ್ಯ ಬೆಳೆದಿದ್ದೀವಿ ದಣಿ, ದಯಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ದಣಿ. ಈ ದವಸ ಸುಡೋ ಬದ್ಲು ನಮ್ಮನ್ನೆಲ್ಲ ಸುಟ್ಬಿಡಿ ಬುದ್ಧಿ, ಸುಟ್ಬಿಡಿ ಬುದ್ಧಿ. ಸುಡಾಕೆ ಬಂದಿರೋದು ನಾವು, ನಮ್ಮನೆ ಇಸ್ಯ ಮಾತಾಡ್ತೀರಲ್ಲ ನೀವು. ನಮ್ಮಪ್ಪ ಅವರಪ್ಪ ಚಂದಾಗಿದ್ರು ನಾವು ಚಂದಾಗಿರ್ಬೇಕು ಅಂತ ಹೇಳಿದ್ರಲ್ಲ. ಹೇಳಿತು ದಣಿ, ನೀವು ಚಂದಾಗಿರ್ಬೇಕು ಅಂತ ಹೇಳಿ ತೆಪ್ಪ ದಣಿ. ಏಯ್, ತೆಪ್ಪ ಅಂತ ಕೇಳ್ತೀಯಲ್ಲ ಅಂದ್ರೆ ನಾವ್ ಇರೋದು ಸರಿ ಇಲ್ಲ ಅಂತಲ್ಲ ನೀನ್ ಅರ್ಥ? ನಾನ್ ನಮ್ಮ ಮಕ್ಕಳ ಹಚ್ಚಿರ್ಲ ಬೆಂಕಿ, ಹಚ್ಚಿರ್ಲ. ಹಚ್ಚಲೇ. ರೊಕೋ, ಯಾರ್ ನೀವು? ಗೇಟ್ ತೆಗಿಯಲ್ಲ. ಏಯ್, ನಾನು ಯಾರ? ನನಗೆ ಗೆಲ್ ತಗೊಳ್ತೀಯ ಮಗನ? ನನಗೆ ಕೇಳ್ತಿಯಲ್ಲ, ಎಷ್ಟ ಪೊಗರು ನಿನಗೆ? ಹೊಡಿಬೇಡಿ ದಣಿ, ಅವ್ರಿಗೆ ಅವ್ರ ಕೆಲ್ಸ ಒಂದ್ ಬಿಟ್ರೆ ಬೇರೆ ಏನು ಜ್ಞಾಪಕ ಇರಲ್ಲ. ಕ್ಷಮಿಸಿ ದಣಿ. ಖಬರ್ದಾರ್, ತೆಗಿಯೋ ಗೇಟು. ಪ್ಲೀಸ್ ರಾಮ್. ಅಣ್ಣ ಅಣ್ಣ, ತುಂಬಾ ಏಟ್ ಆಯ್ತಾ? ರಾಮು, ನೀನ್ ಯಾಕೆ ಇಲ್ಲಿ ಬಂದೆ? ಯಾರಾದ್ರೂ ನೋಡ್ತಾರೆ. ಹೋಗು ಹೋಗು. ಅಲ್ಲ ಅಣ್ಣ, ನೀನ್ ಮೊದ್ಲು ಇಲ್ಲಿಂದ ಹೋಗು, ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ. ನನ್ಗೇನಾಗಿಲ್ಲ, ನೀನು ಹೋಗು ಹೋಗು.
ಮೂಗ್ ನನ್ನ ಮಗನೇ ಎಕ್ಕಡ ಸರಿಯಾಗಿ ಹಾಕ್ಲಾ ಏನ್ಲಾ ನನ್ಗೆ ಕಾಲ್ ಸರಿಗೆ ಮಡಿಕೋ ಅಂತೀಯಾ ಬೇವರ್ಸಿ ನನ್ನ ಮಗನೇ ಒಟ್ಟಿಗಿಲ್ಲ ಅಂತ ಕೆಲ್ಸ ಕೇಳ್ಕೊಂಬರ್ತವೆ ಕೊಟ್ರೆ ಮಾಡೋ ಯೋಗ್ಯತೆ ಇಲ್ಲ ನಾಲಾಯಕ್ ನನ್ನ ಮಕ್ಕಳು ಅಣ್ಣ ನೋವಾಯ್ತಾ ತುಂಬಾ ನೋವಾಯ್ತಾ ಏನಣ್ಣ ಇದೆಲ್ಲ ನನ್ನ ಮಾತುಗಳು ಅಣ್ಣ ನನ್ನ ಮಾತು ಅಣ್ಣ ಅಣ್ಣ ಬಟ್ಟ ಬೇಗ ಕಾಪಿ ತಗೊಂಬರ್ಲಾ ತಂದೆ ದಣಿ ಬಿಸಿ ಬಿಸಿ ಕಾಫಿ ರೆಡಿ ಉಂಟು ಎಂತ ದಣಿ ಎಂತ ಆಯ್ತು ಯಾಕೆ ಕೋಪ ನಿನ್ ಪಿಂಡ ನನ್ನ ನಾಲ್ಗೆ ಸುಟ್ಟಾಯ್ತಲ್ಲೋ ಅಣ್ಣ ಅಣ್ಣ ನೀನು ಹೋಗು ಅಣ್ಣ ನೀನು ಹೋಗು ನಿಮಗ್ ಕೆಲ್ಸ ಕೊಟ್ಟಿದ್ದು ಕೆಲ್ಸ ಮಾಡಕ ಹುಚ್ಚೆ ಹಿಡಿಯಕ್ಕ ಇದನ್ನ ಉಚ್ಚಿ ಅನ್ಬಾರ್ದು ದಣಿ ಗಂಜಲ ಅನ್ಬೇಕು ಇದು ಪವಿತ್ರವಾದ ದ್ವೀಪ ಇದನ್ನ ಮನೆಯಾಗ ಚೆಲ್ಲಿದ್ರೆ ಪೀಡೆ ಪಿಶಾಚಿಗಳೆಲ್ಲ ಓಡೋಗಿ ಮನೆ ಶುದ್ಧಿ ಆಗ್ತದ್ರಿ ಅಂದ್ರೆ ಈ ಮನೆಯಾಗೆ ಪೀಡೆ ಪಿಶಾಚಿಗಳೈತೆ ಅವುಗಳನ್ನ ತೊಲಗ್ಸಕ್ಕೆ ಗಂಜಲ ಚೆಲ್ಬೇಕು ಅಂತೀಯಾ ಏಯ್ ಮೊದ್ಲು ನಿನ್ನಲ್ಲಿರೋ ಪೀಡೆ ಪಿಶಾಚಿಗಳನ್ನ ತೊಲಗಿಸಿ ನೀನ್ ಪವಿತ್ರ ಆಗೋ ಕುಡಿಯೋ ಕುಡಿಯೋ ಕುಡಿ ಗೋಮೂತ್ರಂ ಗೋಮಯಂ ಕ್ಷೀರಂ ಪಾವನಂ ಪರಮಂ ಶುಭಂ ಗೋಪುಷ್ಠದರ್ಶನಂ ಭಾಗ್ಯಂ ಜಯಕರಂ ಜನ್ಮತಾರಕಂ ಗೋಪುಷ್ಠದರ್ಶನಂ ಭಾಗ್ಯಂ ಜಯಕರಂ ಜನ್ಮತಾರಕಂ. ಬೇಡ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಈ ಮದುವೆ ಇಂಥ ಪ್ರೀತಿ ಏನು ಬೇಕಾಗಿಲ್ಲ ನನ್ನ ಒಬ್ಬನಿಗೋಸ್ಕರ ನೀವೆಲ್ಲ ಇಷ್ಟು ನೋವು ತಿಂತಿರೋದು ಅವಮಾನ ಪಡ್ತಿರೋದು ನನ್ನಿಂದ ಸಹಿಸ್ಕೊಂಡಿರೋಕ್ಕಾಗಲ್ಲ ಪ್ಲೀಸ್ ಮೊದಲಿನಿಂದ ಹೊರಟೋಗೋಣ ನನ್ನ ಮಾತು ಕೇಳೋಣ ಪ್ಲೀಸ್ ರಾಮು ನೀನು ಬೃಹನ್ನಳ್ಳಿ ಹಾಗೆ ವೇಷ ಹಾಕೊಂಡಿದೀಯ ಅಷ್ಟೇ ಅದೇ ತರ ಮಾತಾಡ್ಬೇಡ ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿದೆ ನಮ್ಮ ಅಣ್ಣದ್ರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿಲ್ಲ ನೀವ್ ಆಡ್ತಿರೋದ್ ನಾಟಕ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ನಿಮ್ಮೆಲ್ರನ್ನು ಒಂದ್ ರೂಮಲ್ಲಿ ಕೂಡ ಹಾಕಿ ನಿರ್ದಾಕ್ಷಿಣ್ಯವಾಗಿ ಬೆಂಕಿ ಹಚ್ತಾರೆ ಹಚ್ಲಿ ನಮ್ಮನ್ನೆಲ್ಲ ಸುಟ್ಟು ಹಾಕೋದ್ರಿಂದ ನಿಮ್ಮಿಬ್ರು ಪ್ರೀತಿ ಫಲಿಸುತ್ತೆ ಅನ್ನೋದಾದ್ರೆ ನಾವೆಲ್ಲರೂ ಸುಟ್ಟು ಬೂದಿ ಆಗೋದಕ್ಕೆ ಸಿದ್ಧ ನಾವು ಸಿದ್ಧ ಇಲ್ಲ ನೋ ನೀವೆಲ್ಲ ಸಾಯೋದ್ರಿಂದ ನಾವಿಬ್ರು ಒಂದಾಗ್ತೀವಿ ನೀವು ತಿಳ್ಕೊಂಡಿದ್ರೆ ಅದು ಕೇವಲ ನಿಮ್ ಭ್ರಮೆ ಆಗ ನಿಮ್ ತ್ಯಾಗಕ್ಕೆ ಅರ್ಥನೇ ಇರಲ್ಲ ತ್ಯಾಗಕ್ಕೆ ಆದರ್ಶನೇ ಹೊರತು ಅರ್ಥ ಅನರ್ಥಗಳಲ್ಲ ರಾಮು ನಿನ್ನ ಅಣ್ಣಂದ್ರು ಅತಿಯರಾದ ನಾವೆಲ್ಲ ಎಷ್ಟೇ ಶ್ರೀಮಂತರಾದ್ರೂ ನಿಮ್ಮಿಬ್ಬರು ಪ್ರೀತಿ ಫಲಿಸ್ಬೇಕು ನಿಮ್ಮಿಬ್ಬರು ಮದುವೆ ಆಗ್ಲೇಬೇಕು ಅಂತ ಪಣ ತೊಟ್ಟು ಕೂಲಿಗಳಾಗಿ ಕೆಲಸ ಮಾಡ್ತಿದೀವಿ ಈ ತ್ಯಾಗ ನಿಮಗೋಸ್ಕರ ನಿಮ್ ಪ್ರೀತಿಗೋಸ್ಕರ ಅದನ್ನ ಅನರ್ಥ ಮಾಡಬೇಡಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸೋದಕ್ಕೆ ಎಷ್ಟೋ ತ್ಯಾಗಗಳನ್ನ ನಮ್ಮ ಜನ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಇರ್ತಿರಲಿಲ್ಲ. ಪ್ರತಿ ಹೆಣ್ಣು 9 ತಿಂಗಳು ಮಗುನ ಗರ್ಭದಲ್ಲಿ ಹೊತ್ತು ಸಾವಿನ ಜೊತೆ ಹೋರಾಡಿ ಹೆರದೆ ಹೋಗಿದ್ರೆ ಯಾವ ಮಗುಗೂ ಜನ್ಮ ಅನ್ನೋದೇ ಇರ್ತಾ ಇರ್ಲಿಲ್ಲ. ಅವತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ತಿರೋವಾಗ ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ಪಾಂಡವ್ರ ಮುಂದೆ ನಾವು ಮಾಡ್ತಿರೋ ತ್ಯಾಗ ಸಾಸಿವೆ ಕಾಳಷ್ಟು ಇಲ್ಲ. ಬಾಂಧವ್ಯ ಅಂದ್ರೆ ಬರೀ ಸುಖಾನ ಮಾತ್ರ ಹಂಚ್ಕೊಳ್ಳೋ ಬಂಧ ಅಲ್ಲ. ನೋವು ನಲಿವು ಸಹ ಸಮನಾಗಿ ಹಂಚ್ಕೊಂಡಾಗ್ಲೇ ಅದಕ್ಕೊಂದು ಅರ್ಥ. ರಾಮು ಕೊನೆದಾಗಿ ಹೇಳ್ತಾ ಇದ್ದೀನಿ, ಯಾರು ಏನೇ ಹೇಳಿ ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ನಾವ್ ಯಾರು ಇಲ್ಲಿಂದ ಹೋಗೋದಿಲ್ಲ. ಹೌದು ರಾಮು,
ಅಲ್ಲಿವರೆಗೂ ಎಷ್ಟೇ ಅಡಚಣೆಗಳು ಬರ್ಲಿ, ಎಷ್ಟೇ ಕಷ್ಟ ಬರ್ಲಿ, ಅದನ್ನೆಲ್ಲ ನಾವು ಎದುರಿಸ್ತೀವಿ. ಯಾವುದೇ ಪ್ರವಾಹ ಬಂದ್ರು, ಯಾವುದೇ ಅಗ್ನಿಪರ್ವತ ಮಳೆ ಸುರಿಸಿದ್ರು, ಭೂಮಿ ಬಿರುಕ್ ಬಿಟ್ರು, ನಿಮ್ಮಿಬ್ರು ಪ್ರೀತಿ ಬಿರುಕ್ ಬಿಡ್ಬಾರ್ದು. ನಿಮ್ಮಿಬ್ರು ಪ್ರೀತಿನ ಉಕ್ಕಿನಿಂದ ಬೆಸ್ಗೆ ಹಾಕಿ ಪ್ರೇಮಿಗಳ ಇತಿಹಾಸನ ಸೃಷ್ಟಿ ಮಾಡಿ. ಹೋಗಿ.